ದ್ವಿತೀಯ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಬೇರೆ ಸಬ್ಜೆಕ್ಟಿನ ಫಸ್ಟ್ ಇಯರ್ PUC ಪ್ರಿಪೇಟರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ಸ್ಪೆಷಲ್ಲಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಅಂತಲೇ ಹೇಳಿಬಿಟ್ಟು ಇಂಗ್ಲೀಷ್ ಸಬ್ಜೆಕ್ಟಿನ ಕಾಮರ್ಸು, ಆರ್ಟ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಫಿಕ್ಸ್ ಕ್ವಶನ್ಸ್ಗಳನ್ನು ಅದರ ವೇಟೇಜಿನ ಪ್ರಕಾರ ಎಕ್ಸಾಮಿಗೆ ಯಾವುದು ಬರುತ್ತೆ, ಯಾವುದು ಇಲ್ಲ, ಯಾವ ಪ್ರಶ್ನೆ ಓದಬೇಕು, ಯಾವ ಪಾಠ ಜಾಸ್ತಿ ಓದಬೇಕು, ಇದನ್ನೆಲ್ಲದು ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೇವೆ. ಸ್ಕಿಪ್ ಮಾಡಿದವರಿಗಂತೂ ಯಾವ ಇನ್ಫಾರ್ಮೇಷನು ಸಿಗಲ್ಲ. ಎನಿಹೋ ನಿಮ್ಮ ಒಂದು ಪ್ರೀತಿ ಸಹಕಾರ ಹಾಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕನ್ನಡ ಸಬ್ಜೆಕ್ಟನ್ನು ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇವತ್ತು ನಡೆದಂತಹ ಈ ಒಂದು ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಎಷ್ಟು ಈಸಿಯಾಗಿತ್ತು ಅಂದರೆ, ನಿಮಗೆ ಬಹಳ ನೋಡಿ, ಇಂಥ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ನೀವು ಸಾಲ್ವನ್ನು ಮಾಡಿದರೆ, ಅದಕ್ಕೆ ಸೊಲ್ಯೂಷನನ್ನು ಕಂಡುಕೊಂಡ್ರೆ, ಅದನ್ನು ಬಿಡಿಸಿದರೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಭಾಳ ಚೆನ್ನಾಗಿ, ಯಾಕೆಂದರೆ ಇಫ್ ಯು ಬೂಸ್ಟ್ ಯುವರ್ ಸೆಲ್ಫ್, ಬೇರೆಯವರು ಬೂಸ್ಟ್ ಮಾಡೋಕ್ಕಿಂತ ನೀವಾಗಿಯೇ ಇನ್ಸ್ಪೈರ್ ಆದರೆ, ಬೂಸ್ಟ್ ಆದರೆ ಎಕ್ಸಾಮ್ ಬಹಳ ಸರಳವಾಗಿ ನಿಮಗೆ ಕಾಣುತ್ತೆ. ಇಷ್ಟು ಈಸಿ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಯಾವ ವರ್ಷದಲ್ಲಿಯೂ ಕೂಡ ಬಂದಿರಲಿಲ್ಲ. ಯಾಕಂದರೆ ಮೊದಲು MCQs ಇದೆ, ಹೌದಲ್ವಾ? ಅಲ್ಲಿ 5 ಕ್ವಶನ್ಸ್ಗಳು, ಮತ್ತು ಬಿಟ್ಟ ಸ್ಥಳ ಇದೆ, ಅದು 5 ಪ್ರಶ್ನೆಗಳು, ನಂತರದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಅದು 5 ಇದೆ, ಮತ್ತು 1 ಅಂಕದ ಪ್ರಶ್ನೆಗಳು, ಅಲ್ಲೇ 20 ಅಂಕಗಳು ಆಯಿತು. ಅಂದರೆ ಇದರ ಅರ್ಥವೇನು ಅಂದರೆ, ಮಗು ಪಾಸಾಗಿ ಮುಂದೆ ತನ್ನ ಜೀವನವನ್ನು ಮಾಡಿಕೊಳ್ಳಲಿ ಅಂತ ಅರ್ಥ. ಓಕೆ, ಲೇಜಿ ಆಗಲಿ ಅಂತ ಅಲ್ಲ. ಏನೇ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ. ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಕಾಪಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ತಾವುಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಬನ್ನಿ, ಇಂಗ್ಲೀಷಲ್ಲಿ ಭಾಳ ವೀಕ್ ಇದ್ದವರಿಗೆ ಅಂತಲೇ ಹೇಳಿಬಿಟ್ಟು ಒಂದು ಪ್ಲೇ ಲಿಸ್ಟನ್ನು ಮಾಡಿದ್ದೇನೆ ನೋಡಿ. ಅದರಲ್ಲಿ ಗ್ರಾಮರ್ ಇದೆ. ಓಕೆ, PUC ಗ್ರಾಮರ್ ಅಂತ ಅದರ ಹೆಸರು ಪ್ಲೇ ಲಿಸ್ಟಲ್ಲಿ. ನಮ್ಮ ಚಾನಲನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವೆಲ್ಲ ಬರುವಂಥದ್ದು ಆಪ್ಷನ್ಸು ಉಚಿತವಾಗಿ ಎಲ್ಲದೂ ಕೂಡ. ಅಲ್ಲಿ ತಾವುಗಳು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಗ್ರಾಮರು, ಕನ್ನಡ ಟು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಟು ಇಂಗ್ಲೀಷ್ ಇದೆ. ನಿಮಗೆ ಯಾವ್ದು ಬೇಕು, ಯಾವ ವಿಡಿಯೋ ಬೇಕು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಷ್ಟು ಅಂಕಕ್ಕಿದೆ, ಹೇಗೆ ಬರೀಬೇಕು, ಏನು ಕತೆ ಅನ್ನೋದನ್ನು ಎಲ್ಲದೂ ಕೂಡ ನಾನು ನಿಮಗೆ ಈಗಾಗಲೇ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ತಾವುಗಳು ಅದನ್ನೆಲ್ಲ ನೋಡಿಕೊಳ್ಳಬೇಕು. ಇದರ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಕೂಡ ನಾನು ಅದರ ಒಂದು ಲಿಂಕನ್ನು ಇಟ್ಟಿರ್ತೇನೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಪ್ಲೇ ಲಿಸ್ಟ್ ಅಂತ ಹೇಳಿದರೆ, ಇಲ್ಲಿ ಗ್ರಾಮರ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ವಿಡಿಯೋ ಓಪನ್ ಆಗುತ್ತೆ, ಯಾವುದು ಸೆಲೆಕ್ಟ್ ಮಾಡ್ಕೊಂಡ್ರೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಳ ಈಸಿಯಾಗಿರುವಂಥದ್ದು. ಭಾಷೆಗಳಲ್ಲಿ ತಾವುಗಳು ಎಲ್ಲರೂ ಕೂಡ ಏನು ಮಾಡಬೇಕು ಅಂದರೆ, ಉತ್ತಮವಾದ ಬರವಣಿಗೆಯೊಂದಿಗೆ, ಸುಂದರವಾದ ಹ್ಯಾಂಡ್ ರೈಟಿಂಗ್ನೊಂದಿಗೆ, ಹೌದಲ್ವಾ, ಹಾಗೂ ಡಿಸಿಪ್ಲಿನ್ನೊಂದಿಗೆ, ಒತ್ತು ಅಕ್ಷರ ದೀರ್ಘ ಅಂದರೆ ಗ್ರಾಮರು ಎಲ್ಲದೂ ಕೂಡ ಚೆನ್ನಾಗಿ ಬರೆದರೆ ಉತ್ತಮವಾದ ಅಂಕಗಳನ್ನು ತಾವು ಎಕ್ಸಾಮಲ್ಲಿ ಗಳಿಸಬಹುದಾಗಿದೆ. ನಾವು ಇಲ್ಲಿ ಜಾಸ್ತಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ಲ. ಜಾಸ್ತಿ ಅಂದರೆ 2ರಿಂದ 3 ನಿಮಿಷದಲ್ಲಿ ಪ್ರತಿಯೊಂದು ವಿಡಿಯೋ ನಾವು ಮುಗಿಸ್ತಾ ಇದ್ದೇವೆ. ಮ್ಯಾಥಮೆಟಿಕ್ಸ್ ಅಪ್ಲೋಡ್ ಆಗಿದೆ, ಇಂಗ್ಲೀಷ್ ಅಪ್ಲೋಡ್ ಆಗಿದೆ, ಫಿಸಿಕ್ಸ್ ಅಪ್ಲೋಡ್ ಆಗಿದೆ, ಕೆಮಿಸ್ಟ್ರಿ ಅಪ್ಲೋಡ್ ಆಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.